ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಅತ್ರಿಕೃತ ಶ್ರೀರಾಮ ಸ್ತುತಿಯನ್ನು ಕೇಳ್ತಾ ಇದ್ವಿ. ಹೋದ ಭಾಗದಲ್ಲಿ 6 ಛಂದಸ್ಸುಗಳಲ್ಲಿ ತಿಳ್ಕೊಂಡ್ವಿ. ಈಗ ಮಿಕ್ಕಿದ ಛಂದಸ್ಸುಗಳನ್ನು ಈಗ ತಿಳ್ಕೊಳ್ಳೋಣ. ತ್ವದಂಘ್ರಿ ಮೂಲ ಏನರ ಭಜಂತಿ ಹೀನ ಮತ್ಸರಾಹ ಪತಂತಿ ನೋ ಭವಾರ್ಣವೇ ವಿತರ್ಕ ವೀಚಿ ಸಂಕುಲೆ ವಿವಿಕ್ತವಾಸಿನಃ ಸದಾ ಭಜಂತಿ ಮುಕ್ತಯೇ ಮುದಾ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ ತಮೇಕಮದ್ಭುತಂ ಪ್ರಭುಂ ನಿರೀಹಮೀಶ್ವರಂ ವಿಭುಂ ಜಗದ್ಗುರುಂ ಚ ಶಾಶ್ವತಂ ತುರೀಯಮೇವ ಕೇವಲಂ ಭಜಾಮಿ ಭಾವವಲ್ಲಭಂ ಕುಯೋಗಿನಾಂ ಸುದುರ್ಲಭಂ ಸ್ವಭಕ್ತಕಲ್ಪಪಾದಪಂ ಸಮಂ ಸುಸೇವ್ಯಮನ್ವಹಂ ಅನೂಪರೂಪಭೂಪತಿಂ ನತೋಹಮುರ್ವಿಜಾಪತಿಂ ಪ್ರಸೀದ ಮೇ ನಮಾಮಿ ತೇ ಪದಾಬ್ಜಭಕ್ತಿ ದೇಹಿ ಮೇ ಪಠಂತಿ ಯೇ ಸ್ತವಂ ಇದಂ ನರಾದರೇಣ ತೇ ಪದಂ ವ್ರಜಂತಿ ನಾತ್ರ ಸಂಶಯಂ ತ್ವದೀಯ ಭಕ್ತಿ ಸಂಯುತಾ. ಇದು ಅತ್ರಿ ಮುನಿಗಳು ಸ್ತುತಿ ಮಾಡಿದಂತಹ ಛಂದಸ್ಸು ಇಲ್ಲಿಗೆ ಮುಗಿಯತ್ತೆ. ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಅತ್ರಿ ಮುನಿಗಳು ರಾಮನನ್ನ ಸ್ತುತಿಸಿದ್ದನ್ನ ಹೇಳ್ತಾ ಇದ್ದಾರೆ. ನಿರ್ಮತ್ಸರರಾಗಿ ಅಂದ್ರೆ ಏನು, ಯಾವುದೇ ಒಂದು ಹೊಟ್ಟೆ ಕಿಚ್ಚು ಏನೂ ಇಲ್ಲದೆ ನಿನ್ನ ಚರಣ ಕಮಲಗಳನ್ನು ಭಜಿಸುವಂಥವ್ರು. ಮತ್ತೆ ತರ್ಕ ವಿತರ್ಕ ಅಂದ್ರೆ ನಮಗೇನಾದ್ರೂ ಭಗವಂತನ ಮೇಲೆ ಡೌಟ್ ಇದ್ರೇನೆ ನಾವು ತರ್ಕ ಮಾಡೋದು, ವಿತರ್ಕಗಳನ್ನು ಮಾಡೋದು. ಅದು ಹೇಗೆ ಇದು ಹೇಗೆ ಅಂತೆಲ್ಲ ಮಾಡ್ತೀವಲ್ವಾ. ಆ ರೀತಿ ಸಂದೇಹ ತರಂಗಗಳಿಂದ ಕೂಡಿರುವಂತಹ ಈ ಸಂಸಾರ ಸಮುದ್ರದಲ್ಲಿ ಬೀಳೋದಿಲ್ಲ. ಅಂದ್ರೆ ಏನು, ಯಾರು ಹೊಟ್ಟೆ ಕಿಚ್ಚಿಲ್ದೆ ನಿನ್ನ ಚರಣ ಕಮಲಗಳನ್ನು ಭಜಿಸ್ತಾರೋ ಅಂಥವರು, ಈ ಒಂದು ಲೋಕ ಹೇಗಿದೆ ಅಂತಂದರೆ ಎಲ್ಲ ಬರೀ ತರ್ಕ ವಿತರ್ಕಗಳಲ್ಲೇ ಮುಳುಗಿರ್ತಾರೆ. ಅಂದರೆ ನಿನ್ನ ಬಗ್ಗೆ ಅವರಿಗೆ ಸಂದೇಹ, ಅದಕ್ಕೋಸ್ಕರ ಅಂಥ ಒಂದು ಸಂಸಾರ ಸಮುದ್ರದಲ್ಲಿ ಅವರು ಬೀಳೋದಿಲ್ಲ, ಅವರು ಮುಕ್ತರಾಗಿರ್ತಾರೆ ಅಂತ ಅರ್ಥ. ಮುಕ್ತಿಗೋಸ್ಕರ ಇಂದ್ರಿಯ ನಿಗ್ರಹವನ್ನು ಮಾಡಿ ಮುದದಿಂದ ನಿನ್ನ ಪ್ರಾರ್ಥನೆ ಮಾಡುವಂಥ ಏಕಾಂತವಾಸಿಗಳು ಸ್ವಕೀಯ ಗತಿಯನ್ನು ಪಡೀತಾರೆ. ನೋಡಿ, ಭಗವಂತನನ್ನು ನಾವು ಪಡಿಬೇಕು ಅಂತಂದರೆ ಮೊದಲು ಏಕಾಂಗಿಗಳಾಗಬೇಕು ನಾವು. ಅಂದರೆ ಏನು, ನಾವು ಸಪ್ರೇಟಾಗಿ ಸಾಧನೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ಈಗ ಎಷ್ಟೇ ನಾವು ಏನೇ ಕೆಲಸ ಮಾಡಿದ್ರೂ ಜೊತೇಲಿ ಸೇರಿಕೊಂಡು ರಾತ್ರಿ ಆಯಿತು ಅಂತಂದರೆ, ನನ್ನ ನಿದ್ದೆ ಸಮಯ ಬಂತು ಅಂತಂದರೆ ನಾನು ಒಂಟಿಯಾಗಿ ತಾನೇ ಇರ್ತೀನಿ. ಅದು ನಿಜವಾಗ್ಲೂ ಒಳ್ಳೆಯ ಸಮಯ. ನಾವು ಒಬ್ಬರೇ ಇರ್ತೀವಲ್ವ, ಅಂದರೆ ನಿದ್ದೆಗೆ ಹೋಗೋದು ನಾವು ಒಬ್ಬರೇನೆ. ಎಷ್ಟೇ ಜೊತೆನಲ್ಲಿದ್ದರೂ ಕೂಡ ನಿದ್ದೆ ಸಮಯದಲ್ಲಿ ನಾವು ಒಂಟಿಯಾಗಿ ನಾವು ನಿದ್ದೆಗೆ ಹೋಗ್ತೀವಲ್ವ. ಆ ಒಂದು ಸಮಯದಲ್ಲಿ ಸ್ವಲ್ಪ ಹೊತ್ತು ಆ ಭಗವಂತನನ್ನು ಸ್ಮರಣೆ ಮಾಡಬೇಕು. ಯಾಕಂದರೆ ಏಕಾಂತ ಸಮಯ ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಮಯದಲ್ಲಿ ನಮ್ಗೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಯಾವುದೇ ನಮಗೆ ಕೆಲಸ ಕಾರ್ಯ ಏನೂ ಇರಬಾರ್ದು. ಯಾಕಂದರೆ ನಿದ್ದೆ ಟೈಮ್ ಬಂತು ಅಂದರೆ ಎಲ್ಲರೂ ಕೂಡ ನಿದ್ದೆ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಹೊರಗಡೆ ಇರುವಂಥ ಪ್ರಾಣಿ ಪಕ್ಷಿಗಳು ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ಆ ಸಮಯದಲ್ಲಿ ನಾವು ನಮ್ಮ ಸಾಧನೆ ಮಾಡಬೇಕು. ಅದಕ್ಕೆ ಈ ರೀತಿ ಸಾಧನೆ ಮಾಡೋರಿಗೆ ಎಲ್ಲರೂ ಮಲ್ಕೊಂಡಿರುವಂಥ ಸಮಯ ಇರುತ್ತಲ್ಲ, ಅದು ಒಳ್ಳೆಯದು. ಇಲ್ಲ ಅಂತಂದರೆ ಬ್ರಹ್ಮ ಮುಹೂರ್ತ. ಯಾಕೆಂದರೆ ಬೆಳಗ್ಗೆ 2-3 ಗಂಟೆಗೆ ಯಾರೂ ಎದ್ದೇಳೋದಿಲ್ಲ. ನಾಯಿಗಳು ಮತ್ತು ಪಕ್ಷಿಗಳು ಎಲ್ಲವೂ ಕೂಡ ಮಲ್ಕೊಂಬಿಟ್ಟಿರ್ತವೆ. ನಾಯಿಗಳು ರಾತ್ರಿ ಇಡೀ ಎದ್ದಿದ್ರು ಕೂಡ ಬೆಳಗಿನ ಜಾವ ಅದು ಕೂಡ ಮಲ್ಕೊಂಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ನಾವು ಸಾಧನೆ ಮಾಡೋದು ಒಳ್ಳೆಯದು. ಯಾಕಂದರೆ ಅವಾಗ ಯಾರ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ಮನೆ ತಾಪತ್ರಯಗಳು ಅದು ಇದು ಅಂತ ಏನೂ ಇರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮುಕ್ತಿಗೋಸ್ಕರ ಇಂದ್ರಿಯ ನಿಗ್ರಹವನ್ನು ಮಾಡಿ ಮುದದಿಂದ ಅಂದರೆ ಸಂತೋಷದಿಂದ ನಿನ್ನನ್ನು ಪ್ರಾರ್ಥನೆ ಮಾಡುವಂಥ ಏಕಾಂತವಾಸಿಗಳಿರ್ತಾರಲ್ಲ, ಅವರು ಯಾವುದನ್ನು ಪಡ್ಕೊಳ್ತಾರೆ, ಸ್ವರೂಪ ಆನಂದವನ್ನು ಪಡಿತಾರೆ. ಅಂದರೆ ನಿನ್ನದೇ ಆದಂಥ ರೂಪ ಅವರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಅರ್ಥ. ಅಂದರೆ ನಿನ್ನ ಲೋಕದಲ್ಲಿ ನಿನ್ನ ಜೊತೆ ಇರ್ತಾರೆ, ವೈಕುಂಠ ಲೋಕಗಳಲ್ಲಿ ಅವ್ರು ಇರ್ತಾರೆ ಅಂತ ಅರ್ಥ. ಈಗ ಗೊತ್ತಾಯ್ತಾ ಸಾಧನೆ ಮಾಡೋದಕ್ಕೆ ಯಾವ ಸಮಯ ಒಳ್ಳೆಯದು ಅಂತ. ರಾತ್ರಿ ಅಂತಂದರೆ ನಮಗೂ ಕೂಡ ನಿದ್ದೆ ಬಂದ್ಬಿಡ್ಬೋದು. ಆದರೆ ನಾವು ಭಗವಂತನ ಸ್ಮರಣೆ ಮಾಡಬೇಕು ಅಂತಂದಾಗ ಆ ನಿದ್ದೆ ಕೂಡ ಹೊರಟೋಗುತ್ತೆ ನಮಗೆ. ಯಾಕಂದರೆ ಅವನ ಮೇಲೆ ನಮ್ಗೆ ಇಷ್ಟ ಇರುತ್ತಲ್ವಾ, ನಿದ್ದೆ ಮೇಲೆ ಇಷ್ಟ ಇರೋದಿಲ್ಲ. ಆದರೆ ಯಾರಿಗೆ ಅವನ ಮೇಲೆ ಆಸಕ್ತಿ ಇರೋದಿಲ್ವೋ ಅವರಿಗೆ ಯಾವ ಸಮಯದಲ್ಲಿ
ಅವನ ಬಗ್ಗೆ ಸ್ಮರಣೆ ಮಾಡೋಕ್ಕೆ ಹೋದ್ರೂ ನಿದ್ದೆ ಬಂದೇ ಬರುತ್ತೆ. ಆಮೇಲೆ ಬೆಳಗಿನ ಜಾವ ಇದೆಯಲ್ಲ ಅದು ತುಂಬಾ ಒಳ್ಳೆಯದು. ಆ ಸಮಯದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ನೀನು ನಿರುಪಮಾನ ಪ್ರಭು, ಸರ್ವಾದ್ಭುತ ಸಮರ್ಥನು, ಏನೇನು ಅದ್ಭುತಗಳನ್ನೋ ಮಾಡ್ತೀಯ ನೀನು. ಇಚ್ಛಾರಹಿತನು ಅಂದರೆ ನಿನಗೆ ಯಾವುದೇ ರೀತಿಯ ಇಚ್ಛೆಗಳೂ ಇಲ್ಲ. ನೀನು ಪರಮೇಶ್ವರನಾಗಿದೆಯಾ, ಎಲ್ಲ ಕಡೆ ವ್ಯಾಪಕನಾಗಿರುವಂಥವನು, ಸರ್ವವ್ಯಾಪಕ ಅಂತ ಕರಿತೀವಿ ನಿನ್ನನ್ನು. ಜಗದ್ಗುರುವಾಗಿದೆಯಾ ಅಂದರೆ ಇಡೀ ಜಗತ್ತಿಗೆ ಗುರು ಅವನು. ನಮ್ಮ ಒಳಗಡೆ ಕೂತ್ಕೊಂಡು ನಮಗೆ ಹೇಳಿಸೋನು ಅವನೇನೆ, ನಮ್ಮ ಕೈಯಲ್ಲೆಲ್ಲ ಮಾಡಿಸೋನು ಅವನೇನೆ. ಮತ್ತು ಸನಾತನ ಆಗಿದೆಯಾ, ತ್ರಿಗುಣಾತೀತನಾಗಿದೆಯಾ, ಕೇವಲ ನಿರಂಜನ ಸ್ವರೂಪ ಆದ ನಿನಗೆ ನನ್ನ ನಮಸ್ಕಾರಗಳು. ಹಾಗೆಯೇ ಭಾವಪ್ರಿಯ ಅಂತಂದರೆ ಏನು, ಭಾವನೆಗೆ ನೀನು ತುಂಬ ಇಷ್ಟಪಡ್ತೀಯ. ಯಾರು ಭಾವದಿಂದ ನಿನ್ನನ್ನು ಭಜಿಸ್ತಾರೋ, ಪ್ರೀತಿಸ್ತಾರೋ, ಹಾಡ್ತಾರೋ, ಹೊಗಳ್ತಾರೋ ಅದನ್ನು ಇಷ್ಟಪಡ್ತೀಯ ಹೊರತು ನೀನು ಹೊರಗಡೆಯಿಂದ ಏನು ಮಾಡ್ತಾರೋ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋನೇ ಅಲ್ಲ. ನೀನು ಕುಯೋಗಿಗಳಿಗೆ ಅತ್ಯಂತ ದುರ್ಲಭನಾಗಿರುವಂಥವನು, ತನ್ನ ಭಕ್ತರ ಪಾಲಿಗೆ ಕಲ್ಪವೃಕ್ಷನಾಗಿರುವಂಥವನು. ಅಂದರೆ ಯಾರು ಭಗವಂತನ ಭಕ್ತಿ ಮಾಡ್ತಾರೋ ಅವರಿಗೆ ಬೇಡಿದ್ದನ್ನೆಲ್ಲ ಕೊಟ್ಬಿಡ್ತಾನೆ. ಅಂದರೆ ಬೇಡೋದಿಲ್ಲ ಭಕ್ತರು, ಅದನ್ನು ತಿಳ್ಕೊಂಡು ಅವನೇ ಕೊಟ್ಬಿಡ್ತಾನೆ. ಕಲ್ಪವೃಕ್ಷ ಏನು ಮಾಡುತ್ತೆ, ಕೇಳಿದ್ದನ್ನೆಲ್ಲ ಕೊಡುತ್ತಲ್ಲ, ಹಾಗೆ ಭಕ್ತ ಕೇಳಲಿಲ್ಲ ಅಂತಂದ್ರೂ ಭಗವಂತ ಕೊಟ್ಬಿಡ್ತಾನೆ. ಪಕ್ಷಪಾತರಹಿತನು, ಯಾರಿಗೂ ಕೂಡ ನೀನು ಪಕ್ಷಪಾತ ಮಾಡೋದಿಲ್ಲ. ಸದಾಕಾಲ ಸುಖಕರ ಸೇವ್ಯನು ಅಂದರೆ ಯಾವಾಗಲೂ ಸುಖವನ್ನು ಕೊಡುವಂಥವನು, ಸುಖವಾಗಿ ಇರುವಂಥವನು ಮತ್ತು ಕೊಡುವಂಥವನು ಆಗಿರುವ ನಿನ್ನನ್ನು ನಾನು ನಿರಂತರ ಭಜಿಸ್ತೀನಿ. ಅಂದರೆ 1 ಸರಿ 2 ಸರಿ ಅಲ್ಲ, ಯಾವಾಗಲೂ ಭಜಿಸ್ತಾ ಇರ್ತೀನಿ. ಆಮೇಲೆ ಅನುಪಮ ಸುಂದರ ಭೂಪತಿಯೇ, ನೋಡಿ ಎಂತೆಂಥ ಮಾತುಗಳನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಅನುಪಮ ಸುಂದರನಾದಂತಹ ಭೂಪತಿ ಅಂದರೆ ಎಲ್ಲದಕ್ಕೂ ಪತಿ ನೀನು. ಭೂ ಅಂತಂದರೆ ಲಕ್ಷ್ಮಿ ಕೂಡ ಆಗತ್ತೆ, ಲಕ್ಷ್ಮೀಪತಿ ನೀನು, ಜಾನಕಿನಾಥ ನೀನು. ನಿನಗೆ ನಾನು ನಮಸ್ಕರಿಸ್ತಾ ಇದ್ದೀನಿ. ನನ್ನ ಮೇಲೆ ಪ್ರಸನ್ನನಾಗು, ನಾನು ನಿನಗೆ ಮಣಿತೀನಿ. ಅಂದರೆ ಏನು, ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತೀನಿ, ಶರಣಾಗತಿ ಆಗ್ತೀನಿ. ನನಗೆ ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕರುಣಿಸು. ಈ ರೀತಿ ನಾವು ಕೇಳ್ಕೋಬೇಕು. ಮನೆ ಕೊಡು, ಬಂಗ್ಲೆ ಕೊಡು ಅಂತಲ್ಲ, ಭಕ್ತಿ ಕೊಡು ಅಂತ ಕೇಳ್ಕೋಬೇಕು. ಈ ಸ್ತೋತ್ರವನ್ನು ಗೌರವದಿಂದ ಪಠಿಸುವಂಥವರಿಗೆ ನಿನ್ನ ಭಕ್ತಿಯಿಂದ ಕೂಡಿದವರಾಗಿ ನಿನ್ನ ಪರಮಪದವನ್ನು ಪಡೀತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇರೋದು, ಮತ್ತು ತುಳಸಿದಾಸರು ನಮಗೆ ಹೇಳ್ತಾ ಇದ್ದಾರೆ. ಈ ಒಂದು ಸ್ತೋತ್ರವನ್ನು ಪಠನೆ ಮಾಡುವಂಥವರಿಗೆ ಭಕ್ತಿನೂ ಸಿಗುತ್ತೆ, ಪರಮಪದನೂ ಕೂಡ ಪಡೀತಾರೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಒಂದು ದೋಹೆ ಇದೆ, ಅದೇನು ಅಂತಂದರೆ, ಬಿನತಿ ಕರಿ ಮುನಿ ನಾಯಿಸಿರು ಕಹಕರು ಚೋರಿ ಬಹೋರಿ ಚರಣ ಸರೋರುಹ ನಾಥ ಜನಿ ಕಬಹು ತಜೈಮತಿ ಮೋರಿ. ಅಂದರೆ ಅರ್ಥ ಏನು, ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಅತ್ರಿ ಮಹಾಮುನಿಗಳು ತಲೆಬಾಗಿ ಕೈ ಜೋಡಿಸ್ಕೊಂಡು ಹೇಳ್ತಾರೆ, ಸ್ವಾಮಿ ನನ್ನ ಬುದ್ಧಿ ನಿನ್ನ ಚರಣಗಳನ್ನು ಎಂದೂ ಬಿಡದೇ ಇರಲಿ. ನೋಡಿ, ಈ ಬುದ್ಧಿ ಅನ್ನೋದು ಯಾವಾಗ ಬೇಕಾದರೂ ಎಲ್ಲಿಗಾದರೂ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ನನ್ನ ಬುದ್ಧಿ ನಿನ್ನ ಚರಣಗಳಲ್ಲೇ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರೆ. ನಾವು ಇದನ್ನು ಕಲಿಬೇಕು. ಯಾಕಂದರೆ ನಮ್ಮ ಬುದ್ಧಿ, ನಮ್ಮ ಮನಸ್ಸಿದೆಯಲ್ಲ ಅದು ಚಂಚಲ, ಯಾವಾಗ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ಬುದ್ಧಿ ಯಾವಾಗಲೂ ನಿನ್ನ ಚರಣಗಳಲ್ಲಿ ಇರಲಿ ಅಂತಂದ್ಬಿಟ್ಟು ಇಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.